My friend, Bethesda Prayer Center is completing 32 years of ministry to millions of people. ನನ್ನ ಸ್ನೇಹಿತರೆ, ಲಕ್ಷಾಂತರ ಜನರಿಗೆ ಸೇವೆ ಮಾಡುವ ಸೇವೆಯಲ್ಲಿ ಬೆಥೆಸ್ದಾ ಪ್ರಾರ್ಥನಾ ಕೇಂದ್ರ 32 ವರ್ಷಗಳನ್ನು ಅದು ಪೂರ್ಣಗೊಳಿಸುತ್ತಿದೆ. Bethesda Prayer Center is in Coimbatore at Karunya Nagar, next to the Karunya University. ಬೆಥೆಸ್ದಾ ಪ್ರಾರ್ಥನಾ ಕೇಂದ್ರ ಕೊಯಂಬತ್ತೂರಿನ ಕಾರುಣ್ಯ ನಗರದ ಕಾರುಣ್ಯ ವಿಶ್ವವಿದ್ಯಾಲಯದ ಪಕ್ಕದಲ್ಲಿದೆ. It's a beautiful place. ಅದು ಸುಂದರವಾದಂತ ಸ್ಥಳ. With mountains surrounding it. ಮತ್ತು ಬೆಟ್ಟಗಳು ಸುತ್ತುವರಿದಿವೆ. A cool atmosphere. ತಣ್ಣನೆಯ ವಾತಾವರಣ. The best water in the world. ಪ್ರಪಂಚದಲ್ಲಿಯ ಉತ್ತಮವಾದ ನೀರಿದೆ. More than everything, the presence of God is there. ಎಲ್ಲಕ್ಕಿಂತ ಹೆಚ್ಚಾಗಿ ದೈವ ಪ್ರಸನ್ನತೆ ಅಲ್ಲಿದೆ. Literally, the Lord and His angels walk amongst the people there. ವಾಸ್ತವವಾಗಿ ಕರ್ತನು ಮತ್ತು ಆತನ ದೂತರು ಜನರ ಮಧ್ಯದಲ್ಲಿ ನಡೆಯುತ್ತಾರೆ. Many have seen these visions. ಅನೇಕರು ಈ ದರ್ಶನಗಳನ್ನು ನೋಡಿದ್ದಾರೆ. And there's a place to pray. ಪ್ರಾರ್ಥಿಸುವುದಕ್ಕಾಗಿ ಅಲ್ಲಿ ಸ್ಥಳವಿದೆ. Place to meditate. ಧ್ಯಾನಕ್ಕಾಗಿ ಸ್ಥಳವಿದೆ. The pool of Bethesda. ಬೆಥೆಸ್ದಾ ಕೊಳ. And there are prayers that are being offered. ಅಲ್ಲಿ ಪ್ರಾರ್ಥನೆಗಳು ಜನರು ಮಾಡುತ್ತಾರೆ. People can pray themselves. ಜನರು ತಾವೇ ಪ್ರಾರ್ಥಿಸುತ್ತಾರೆ. Prayer intercessors pray with them. ಮತ್ತು ಅವರೊಂದಿಗೆ ಪ್ರಾರ್ಥನೆ ವಿಜ್ಞಾಪನೆಗಾರರು ಪ್ರಾರ್ಥಿಸುತ್ತಾರೆ. And services are conducted. ಕೂಟಗಳು ನಡೆಸಲ್ಪಡುತ್ತಿವೆ. And Jesus comes and listens to the prayers and does miracles in their soul, mind and body. ಮತ್ತು ಯೇಸುವರ ಪ್ರಾರ್ಥನೆಯನ್ನು ಕೇಳಿ ಜನರ ಪ್ರಾಣ ಆತ್ಮ ಶರೀರದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. Come and be blessed. ಬನ್ನಿರಿ, ಆಶೀರ್ವಾದ ಹೊಂದಿರಿ. And be a part of this ministry. ಮತ್ತು ಈ ಸೇವೆಯ ಭಾಗವಾಗಿರಿ. Pray for this ministry. ಈ ಸೇವೆಗಾಗಿ ಪ್ರಾರ್ಥಿಸಿರಿ. There have been nearly 7 million people, 70 lakhs people who have come to Bethesda so far and have been blessed by God. ಇದುವರೆಗೂ ಸುಮಾರು 70 ಲಕ್ಷ ಜನರು ಈ ಪ್ರಾರ್ಥನಾ ಕೇಂದ್ರಕ್ಕೆ ಬಂದು ಆಶೀರ್ವಾದ ಹೊಂದಿದ್ದಾರೆ. And we need to take this forward. ಮತ್ತು ಇದನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. God has shown me to build a Bethesda prayer city. ಬೆಥೆಸ್ದಾ ಪ್ರಾರ್ಥನಾ ನಗರ ಕಟ್ಟಬೇಕೆಂದು ದೇವರು ನನಗೆ ತೋರಿಸಿದ್ದಾರೆ. So pray for this to begin. ಮತ್ತು ಅದು ಪ್ರಾರಂಭವಾಗುವುದಕ್ಕಾಗಿ ಪ್ರಾರ್ಥಿಸಿರಿ. We need 600 voluntary prayer intercessors every month. ನಮಗೆ ಪ್ರತಿ ತಿಂಗಳು 600 ಸ್ವಯಂ ಪ್ರಾರ್ಥನೆ ವಿಜ್ಞಾಪನೆಗಾರರು ಬೇಕು. You can come and stay there for a week and pray for the people. ನೀವು ಅಲ್ಲಿ ಬಂದು ಒಂದು ವಾರ ಇದ್ದುಕೊಂಡು ಜನರಿಗಾಗಿ ಪ್ರಾರ್ಥಿಸಬಹುದು. And you can also bring miracles to the people. ಮತ್ತು ಜನರಿಗೆ ನೀವು ಅದ್ಭುತಗಳನ್ನು ತರಬಹುದು. And pray for this ministry. ಈ ಸೇವೆಗಾಗಿ ಪ್ರಾರ್ಥಿಸಿರಿ. And be a part of this ministry as a partner of Jesus Calls. ಯೇಸು ಕರೆಯುತ್ತಾನೆ ಪಾಲುದಾರರಾಗಿ ಈ ಸೇವೆಯ ಭಾಗವಾಗಿರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.